ವರ್ಷ 2011. ಬಿಟ್ಕಾಯಿನ್ ಅನ್ನೋ ಒಂದು ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದ ಸತೋಶಿ ನಕಾಮೋಟೋ ಇದ್ದಕ್ಕಿದ್ದ ಹಾಗೆ ಮಾಯವಾಗ್ಬಿಡ್ತಾರೆ. ಅವರ ಹಿಂದೆ ಉಳಿದ್ದು ಶತಕೋಟಿಗಟ್ಲೆ ಡಾಲರ್ ಮೌಲ್ಯದ ಬಿಟ್ಕಾಯಿನ್ ಮತ್ತು ಜಗತ್ತು ಉತ್ತರ ಹುಡುಕ್ತಿರೋ ಒಂದು ದೊಡ್ಡ ರಹಸ್ಯ. ಇಂದು ನಾವು ಕ್ರಿಪ್ಟೋದ ಈ ಅತಿದೊಡ್ಡ ನಿಗೂಢತೆಯಾದ ಸತೋಶಿ ಎನಿಗ್ಮಾವನ್ನು ಭೇದಿಸೋಣ ಬನ್ನಿ. 2011ರಲ್ಲಿ ಸತೋಶಿ ಕಣ್ಮರೆಯಾಗಿದ್ದು ಕೇವಲ ಒಂದೇ ಒಂದು ನಿಗೂಢ ಸಂದೇಶದೊಂದಿಗೆ ಅಷ್ಟೇ. ಅಂದಿನಿಂದ ಇವತ್ತಿನವರೆಗೂ ಅವರ ನಿಜವಾದ ಗುರುತು ಕ್ರಿಪ್ಟೋ ಜಗತ್ತಿನ ಅತಿದೊಡ್ಡ ರಹಸ್ಯವಾಗಿ ಉಳಿದಿದೆ. ಹಾಗಾದ್ರೆ ಈ ರಹಸ್ಯದ ಹಿಂದಿರೋ ಬೆಲೆ ಎಷ್ಟು ಅಂತೀರಾ? 1 ಮಿಲಿಯನ್ಗಿಂತಲೂ ಹೆಚ್ಚು ಬಿಟ್ಕಾಯಿನ್ಗಳು. ಇವತ್ತಿನ ಲೆಕ್ಕದಲ್ಲಿ ಹೇಳೋದಾದ್ರೆ ಅಕ್ಷರಶಃ ಶತಕೋಟಿಗಟ್ಲೆ ಡಾಲರ್ಗಳು ಯಾರೂ ಮುಟ್ಟದೆ ಹಾಗೆ ಸುಮ್ನೆ ಮಲ್ಗಿವೆ. ಇಷ್ಟು ವರ್ಷಗಳು ಕಳೆದ ಮೇಲೆ ಎಷ್ಟೆಲ್ಲಾ ಊಹಾಪೋಹಗಳು ಹರಿದಾಡಿದ್ವು. ಆದ್ರೆ ಈಗ ಒಂದು ಹೊಸ ಮತ್ತು ತುಂಬಾನೇ ಬಲವಾದ ಸಿದ್ಧಾಂತ ಮುನ್ನೆಲೆಗೆ ಬರ್ತಾ ಇದೆ. ಅದು ಯಾರ ಬಗ್ಗೆ ಗೊತ್ತಾ? ರಷ್ಯಾದ ಪ್ರೋಗ್ರಾಮರ್ ಸರ್ಗೆ ಇವಾನ್ಶೆಗ್ಲು. ಇಂಟರ್ನೆಟ್ ಜಗತ್ತಲ್ಲಿ ಇವರನ್ನ ಕಮ್ ಫ್ರಮ್ ಬಿಯಾಂಡ್ ಅಂತಾನೆ ಕರೆಯೋದು. ಇವರಿಬ್ಬರ ನಡುವಿನ ಹೋಲಿಕೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನೋಡಿ, ಸತೋಶಿ ತರಾನೇ ಇವಾನ್ಶೆಗ್ಲು ಕೂಡ ಒಬ್ಬ ಅದ್ಭುತ ಪ್ರವರ್ತಕ. ಸತೋಶಿ ಬಿಟ್ಕಾಯಿನ್ಗೆ ಪ್ರೂಫ್ ಆಫ್ ವರ್ಕ್ ಅನ್ನೋ ತಂತ್ರಜ್ಞಾನ ತಂದ್ರು. ಆದ್ರೆ ಇವಾನ್ಶೆಗ್ಲು ಏನ್ ಮಾಡ್ರು ಗೊತ್ತಾ? ಅದಕ್ಕೆ ಪರ್ಯಾಯವಾಗಿ ಮೊದಲ ಪ್ರೂಫ್ ಆಫ್ ಸ್ಟೇಕ್ ಪ್ರೋಟೋಕಾಲ್ NXT ಅನ್ನ ಸೃಷ್ಟಿ ಮಾಡಿದ್ರು. ಅಷ್ಟೇ ಅಲ್ಲ, ಅಯೋಟಾದಂತಹ ಕ್ರಾಂತಿಕಾರಿ ಪ್ರಾಜೆಕ್ಟ್ಗಳ ಹಿಂದೆಯೂ ಇವರೇ ಇದ್ದಾರೆ. ಸೊ ಸತೋಶಿ ಆಗೋಕ್ ಬೇಕಾದ ಎಲ್ಲಾ ಟೆಕ್ನಿಕಲ್ ಜ್ಞಾನ ಇವರತ್ರ ಇದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸರಿ, ಹಾಗಾದ್ರೆ ಬನ್ನಿ ಈ ಸಿದ್ಧಾಂತದ ಹಿಂದಿರೋ ಸಾಕ್ಷಿಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಇವೆಲ್ಲ ಸುಮ್ನೆ ಕಾಕತಾಳೀಯನ ಅಥವಾ ಉದ್ದೇಶಪೂರ್ವಕವಾಗಿ ಬಿಟ್ಟು ಹೋದ ಸುಳುವುಗಳ? ಕಂಡಿಡಿಯೋಣ. ಒಂದು ವೇಳೆ ಸತೋಶಿ ತನ್ನ ಗುರುತಿನ ಸುಳಿವುಗಳನ್ನ ಬೇರೆಲ್ಲೂ ಅಲ್ಲ, ಬಿಟ್ಕಾಯಿನ್ ಕೋಡ್ನಲ್ಲೇ ನಮ್ಮೆಲ್ಲರ ಕಣ್ಣು ಮುಂದೆನೇ ಬಿಟ್ಟೋಗಿದ್ರೆ, ಆ ಒಂದು ಸಾಧ್ಯತೆಯನ್ನ ಮನಸ್ಸಲ್ಲಿತ್ಕೊಂಡು ನಮ್ಮ ತನಿಖೆ ಶುರು ಮಾಡೋಣ. ನೋಡಿ, ಇದು ಬಿಟ್ಕಾಯಿನ್ ಶುರುವಾದ ಹೊಸತ್ರಲ್ಲಿ, ಅಂದ್ರೆ 4ನೇ ಬ್ಲಾಕ್ನ ವಿಳಾಸ. ಇದನ್ನ ಸತೋಶಿಯೇ ರಚಿಸಿದ್ದು ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್. ಈಗ ಈ ವಿಳಾಸದ ಮೊದಲ ಕೆಲವು ಅಕ್ಷರಗಳನ್ನ ಗಮನವಿಟ್ಟು ನೋಡೋಣ. ಮೊದಲ ನೋಟಕ್ಕೆ 15 ಕ್ಯೂಬಿಕ್ ಅಂತ ಕಾಣಿಸುತ್ತೆ ಅಲ್ವಾ? ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಸತೋಶಿ ತಾವೇ ಸೃಷ್ಟಿಸಿದ ಬೇಸ್ 58 ಎನ್ಕೋಡಿಂಗ್ ಸಿಸ್ಟಮ್ ಪ್ರಕಾರ ಕ್ಯೂ ಅನ್ನೋ ಅಕ್ಷರ ಇಂಗ್ಲಿಷ್ ವರ್ಣಮಾಲೆಯ 15ನೇ ಅಕ್ಷರ. ಹಾಗಾದ್ರೆ 15 ಕ್ಯೂಬಿಕ್ ಅನ್ನೋದನ್ನ ನಾವು ಕ್ಯೂಬಿಕ್ ಅಂತ ಓದಬಹುದಲ್ವೇ? ಇಂಟ್ರೆಸ್ಟಿಂಗ್ ಅಲ್ವಾ? ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಅದೇ ವಿಳಾಸದಲ್ಲಿ ಮುಂದೆ NVOZLT ಅಂತ ಅಕ್ಷರಗಳಿವೆ. ಇದು ರಷ್ಯನ್ ಭಾಷೆಯಲ್ಲಿ ನೋವೋ ಝೊಲೊಟೊ ಅನ್ನೋ ಪದಕ್ಕೆ ತುಂಬಾನೇ ಹತ್ರವಾಗಿದೆ. ಅದರ ಅರ್ಥ ಹೊಸ ಚಿನ್ನ. ಬಿಟ್ಕಾಯಿನ್ ಅಂದ್ರೆ ಡಿಜಿಟಲ್ ಗೋಲ್ಡ್ ಅಂತ ನಾವು ಹೇಳ್ತಾನೆ ಇರ್ತೀವಿ. ಸರ್ಗೆ ರಷ್ಯಾದವರು ಅನ್ನೋದನ್ನ ಇಲ್ಲಿ ಮರಿಬಾರ್ದು. ಇನ್ನೊಂದು ಪ್ರಬಲವಾದ ಸಾಕ್ಷ್ಯ ಇದೆ, ಕೇಳಿ. ಜನವರಿ 12, 2009 ಸತೋಶಿ ಒಂದು ಖಾಸಗಿ ಇಮೇಲಲ್ಲಿ ವಿಳಾಸಗಳಿಗೆ ನಮ್ಮ ಹೆಸರಿನ ಮೊದಲಕ್ಷರಗಳನ್ನ ಬಳಸ್ಬೋದು ಅಂತ ಹೇಳ್ತಾರೆ. ಶಾಕಿಂಗ್ ಏನಂದ್ರೆ, ಕೇವಲ ಒಂದೇ ದಿನದ ನಂತರ 1CFB ಇಂದ ಶುರುವಾಗೋ ಒಂದು ಹೊಸ ವಿಳಾಸ ಸೃಷ್ಟಿಯಾಗುತ್ತೆ. CFB ಅಂದ್ರೆ ಏನು ಗೊತ್ತಾ? ಕಮ್ ಫ್ರಮ್ ಬಿಯಾಂಡ್. ಅಂದ್ರೆ ಸರ್ಗೆ ಇವಾನ್ಶೆಗ್ಲು ಅವರ ಆನ್ಲೈನ್ ಹೆಸರು. ಆ ಇಮೇಲ್ ಪಬ್ಲಿಕ್ ಆಗೇ ಇರ್ಲಿಲ್ಲ. ಹಾಗಾದ್ರೆ ಇದು ಹೇಗೆ ಸಾಧ್ಯ? ಇನ್ನು ಇವರಿಬ್ಬರ ಬರವಣಿಗೆ ಶೈಲಿ ನೋಡಿ. ಇಲ್ಲೂ ಕೂಡ ವಿಚಿತ್ರವಾದ ಸಾಮ್ಯತೆಗಳಿವೆ. ಇಬ್ಬರು ಬ್ರಿಟಿಷ್ ಮತ್ತು ಅಮೆರಿಕನ್ ಇಂಗ್ಲಿಷ್ ಮಧ್ಯೆ ಸುಲಭವಾಗಿ ಸ್ವಿಚ್ ಮಾಡ್ತಾರೆ. ಇಬ್ಬರ ಬರವಣಿಗೆಯಲ್ಲೂ ಅಲ್ಲಲ್ಲಿ ಗ್ರಾಮರ್ ತಪ್ಪುಗಳು ಕಾಣಿಸುತ್ತೆ. ಈ ಬಗ್ಗೆ ಕೇಳಿದಾಗ ಸರ್ಗೆ ತಾನು ನೇಟಿವ್ ಇಂಗ್ಲಿಷ್ ಸ್ಪೀಕರ್ ಅಲ್ಲ ಅನ್ನೋದನ್ನ ಮುಚ್ಚಿ ಹಾಕೋಕೆ ಪ್ಯಾರಾಫ್ರೇಸರ್ ಬಳಸ್ತಿದ್ದೆ ಅಂತ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಸತೋಶಿ ಕೂಡ ಇದೇ ಟೆಕ್ನಿಕ್ ಬಳಸಿದ್ರಾ? ಹೌದು. ಸರ್ಗೆ ಇವಾನ್ಶೆಗ್ಲು ಅವರು ಸುಮಾರು 2002ರಿಂದಾನೇ ಆನ್ಲೈನ್ನಲ್ಲಿ ಕಮ್ ಫ್ರಮ್ ಬಿಯಾಂಡ್ ಅಥವಾ CFB ಅನ್ನೋ ಹೆಸರನ್ನ ಬಳಸ್ತಿದ್ದಾರೆ. ಇದು ಅವರ ಒಂದು ರೀತಿ ಡಿಜಿಟಲ್ ಐಡೆಂಟಿಟಿ. ಇದೆಲ್ಲ ಸಾಕ್ಷ್ಯಕ್ಕಿಂತ ಮಿಗಿಲಾದ ಒಂದು ಬೆಚ್ಚಿ ಬೀಳಿಸೋ ಸುಳಿವಿದೆ. ಅವರ ಆನ್ಲೈನ್ ಹೆಸರು CFB ಇದೆಯಲ್ಲ, ಆ ಅಕ್ಷರಗಳನ್ನ 180 ಡಿಗ್ರಿ ತಿರುಗಿಸಿ ಆಮೇಲದನ್ನ ಅಡ್ಡಲಾಗಿ ಫ್ಲಿಪ್ ಮಾಡಿದ್ರೆ ಅದು ಬಿಟ್ಕಾಯಿನ್ ಅಂತ ಸ್ಪಷ್ಟವಾಗಿ ಓದಬಹುದು. ಇದನ್ನ ಕೇವಲ ಕಾಕತಾಳಿ ಅಂತ ತಳ್ಳಿ ಹಾಕೋಕ್ಕಾಗುತ್ತಾ? 2002ರಿಂದ ಈ ಹೆಸರನ್ನ ಬಳಸೋ ವ್ಯಕ್ತಿ ಆಮೇಲೆ ಬಿಟ್ಕಾಯಿನ್ ಸೃಷ್ಟಿಸಿದ್ದು ಅಂದ್ರೆ ಯೋಚನೆ ಮಾಡಿ. ಸರಿ, ಒಂದು ಕ್ಷಣಕ್ಕೆ ಸರ್ಗೇನೇ ಸತೋಶಿ ಅಂತ ಅಂದುಕೊಳ್ಳೋಣ. ಹಾಗಾದ್ರೆ ಅವರು ಬಿಟ್ಕಾಯಿನ್ನಂತಹ ದೊಡ್ಡ ಪ್ರಾಜೆಕ್ಟ್ ಅನ್ನ ಯಾಕೆ ಬಿಟ್ಹೋದ್ರು? ಬಹುಶಃ ಆ ಉತ್ತರ ಅವರ ಸದ್ಯದ ಪ್ರಾಜೆಕ್ಟ್ ಆದ ಕ್ಯೂಬಿಕ್ನಲ್ಲೇ ಅಡಗಿರಬಹುದು. ಕ್ಯೂಬಿಕ್ ಅಂದ್ರೆ ಅದೇನೋ ಸಾಮಾನ್ಯ ಬ್ಲಾಕ್ ಚೈನ್ ಅಂದ್ಕೋಬೇಡಿ. ಇದರ ಸ್ಪೀಡ್ ಕೇಳಿದ್ರೆ ನೀವು ದಂಗ ಆಗ್ತೀರಾ.
ಪ್ರತಿ ಸೆಕೆಂಡ್ಗೆ 15.5 ಮಿಲಿಯನ್ಗಿಂತ ಹೆಚ್ಚು ಟ್ರಾನ್ಸಾಕ್ಷನ್ಗಳನ್ನ ಪ್ರೊಸೆಸ್ ಮಾಡೋ ಕೆಪಾಸಿಟಿ ಇದಕ್ಕಿದೆ ಅಂತ ವೆರಿಫೈ ಆಗಿದೆ. ಇದು ಟೆಕ್ನಾಲಜಿಯಲ್ಲಿ ಒಂದು ದೊಡ್ಡ ಜಿಗಿತ. ಇದರ ಹಿಂದಿರೋ ಸೀಕ್ರೆಟ್ ಉಪಯುಕ್ತ ಪ್ರೂಫ್ ಆಫ್ ವರ್ಕ್ ಅಥವಾ UPOW. ನೋಡಿ, ಬಿಟ್ಕಾಯಿನ್ನ ಪ್ರೂಫ್ ಆಫ್ ವರ್ಕ್ ಸುಮ್ನೆ ಎನರ್ಜಿಯನ್ನ ಖಾಲಿ ಮಾಡುತ್ತೆ, ಆದ್ರೆ ಕ್ಯೂಬಿಕ್ನ UPOW ಅದೇ ಎನರ್ಜಿಯನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅಂದ್ರೆ AIಗೆ ಟ್ರೈನಿಂಗ್ ಕೊಡೋಕೆ ಬಳಸ್ಕೊಳ್ಳುತ್ತೆ. ಇದು ಬಿಟ್ಕಾಯಿನ್ನ ಮೂಲ ಐಡಿಯಾದ ಒಂದು ನೆಕ್ಸ್ಟ್ ಲೆವೆಲ್ ವರ್ಷನ್ ಅಲ್ವಾ? ಕ್ಯೂಬಿಕ್ನ ವಿಷನ್ ತುಂಬಾನೇ ದೊಡ್ಡದಿದೆ. ಶುಲ್ಕನೇ ಇಲ್ಲದ ತಕ್ಷಣ ಆಗೋ ಟ್ರಾನ್ಸಾಕ್ಷನ್ಗಳು, AIಯನ್ನ ಕೆಲವೇ ಕಂಪನಿಗಳ ಕೈಯಿಂದ ಬಿಡಿಸಿ ವಿಕೇಂದ್ರೀಕರಿಸೋದು, ಮತ್ತು ಇದೊಂದು ಸಂಪೂರ್ಣವಾಗಿ ಕಮ್ಯುನಿಟಿ ನಡೆಸೋ ಓಪನ್ ಸೋರ್ಸ್ ಪ್ರಾಜೆಕ್ಟ್. ಇದನ್ನೆಲ್ಲ ನೋಡಿದ್ರೆ ಬಿಟ್ಕಾಯಿನ್ ನಂತರ ಸತೋಷಿ ಈ ಥರದ್ದು ಒಂದು ಪ್ರಾಜೆಕ್ಟ್ ಮಾಡ್ತಿದ್ರು ಅಂತ ಅನ್ಸಲ್ವಾ? ಹಾಗಾದ್ರೆ ಈ ಎಲ್ಲಾ ಸಾಕ್ಷಿಗಳನ್ನ ಒಟ್ಟುಗೂಡಿಸಿ ನೋಡಿದಾಗ ಅಂತಿಮವಾಗಿ ನಮ್ಗೆ ಏನು ಗೊತ್ತಾಗತ್ತೆ? ನಾವು ನೋಡಿದ ಪ್ರತಿಯೊಂದು ಸುಳಿವು, ಆ ವಿಳಾಸದಲ್ಲಿ ಅಡಗಿದ್ದ ಕ್ಯೂಬಿಕ್ ಮತ್ತು ಹೊಸ ಚಿನ್ನ ಅನ್ನೋ ಪದಗಳು, ಸರಿಯಾದ ಸಮಯಕ್ಕೆ ಹುಟ್ಟಿಕೊಂಡ 1CFB ವಿಳಾಸ ಮತ್ತು CFBಯಿಂದ ಬಿಟ್ಕಾಯಿನ್ ಆಗಿ ಬದಲಾಗೋ ಆ ಅಕ್ಷರಗಳು, ಇವೆಲ್ಲವೂ ನಂಬೋಕಾಗದಂಥ ಕಾಕತಾಳೀಯಗಳ ಸರಣಿನ ಅಥವಾ ಒಬ್ಬ ಜೀನಿಯಸ್ ಉದ್ದೇಶಪೂರ್ವಕವಾಗಿ ನಮ್ಗೋಸ್ಕರ ಬಿಟ್ಟುಹೋದ ಡಿಜಿಟಲ್ ಹೆಜ್ಜೆಗುರುತುಗಳೇ? ಕೊನೆಗೆ ಸತ್ಯ ಏನು ಅಂತ ಖಚಿತವಾಗಿ ಹೇಳೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾಕಂದ್ರೆ ನಾವು ಈ ಕಥೆ ಶುರು ಮಾಡಿದ ಹಾಗೆ ನಿಜವಾದ ಉತ್ತರ ಗೊತ್ತಿರೋ ಆ ಒಬ್ಬ ವ್ಯಕ್ತಿ ತುಂಬಾನೇ ಹಿಂದೆಯೇ ಬೇರೆ ವಿಷಯಗಳಿಗೆ ಹೊರಟೋಗಿದ್ದಾರೆ. ಆದ್ರೆ ಒಂದು ಪ್ರಶ್ನೆ ನಮ್ಮನ್ನ ಕಾಡುತ್ತಲೇ ಇರುತ್ತೆ. ಒಂದು ವೇಳೆ ಸತೋಷಿ ನಿಜವಾಗಿಯೂ ಬೇರೆ ವಿಷಯಗಳಿಗೆ ಹೊರಟು ಹೋಗಿದ್ರೆ ಆ ಬೇರೆ ವಿಷಯವೇ ಈ ಕ್ಯೂಬಿಕ್ ಆಗಿರಬಹುದಾ? ಈ ಎನಿಗ್ಮಾ ಹೀಗೆ ಮುಂದುವರಿಯುತ್ತೆ.